ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ, ಸೋ ದಟ್ ನಾನು ಯಾವುದೇ ವೀಡಿಯೋಸ್ ಆಗಲಿ ಅಥವಾ ಶಾರ್ಟ್ಸ್ ಆಗಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ಆಗ ನೀವು ನೋಡ್ಬೋದು. ನಾನು ಇಲ್ಲಿ ಎಲ್ಲಿ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ನನ್ನ ಫ್ರೆಂಡ್ಗೆ ಬ್ರೈಡಲ್ ಮೇಕಪ್ ಆರ್ಡರ್ ಸಿಕ್ಕಿತ್ತು. ಸೊ ನಾನು ಅವ್ರ ಜೊತೆಗೆ ನಾನು ಹೇರ್ ಸ್ಟೈಲ್ಗೆ ಕರೆದಿದ್ಲು ನನ್ನನ್ನು. ಸೊ ನಾನು ಹೇರ್ ಸ್ಟೈಲ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವಳಿಗೆ ಮೇಕಪ್ ಆರ್ಡರ್ ಸಿಕ್ಕಿರೋದು, ಅವಳು ಮೇಕಪ್ ಮಾಡ್ತಾಳೆ, ನಾನು ಹೇರ್ ಸ್ಟೈಲ್ ಮಾಡ್ತೀನಿ. ನಾನು ಹೊರಟಿದ್ದು ಮೈಸೂರಿಗೆ. ಅಲ್ಲಿ ನೋಡಿದ್ರೆ ಕೊಲಂಬಿಯಾ ಏಷ್ಯಾ ಹತ್ರ ಫ್ಲೈಓವರ್ ಕೆಲಸ ನಡೀತಾಯಿತ್ತು. ಸೊ ನಾನು ಅಲ್ಲಿ ಸ್ಟಕ್ ಆದೆ. ಆ್ಯಂಡ್ ದೆನ್ ನಾನು ಮೈಸೂರು ಬಸ್ ಸ್ಟಾಪಲ್ಲಿ ಇಳ್ಕೊಂಡೆ. ನನ್ನ ಫ್ರೆಂಡ್ ಬಂದು ಕರ್ಕೊಂಡೋಗಿ ನನ್ನ ಅಲ್ಲಿ ಇನ್ನೊಬ್ಳು ಮೇಕಪ್ ಆರ್ಡರ್ ಸಿಕ್ಕಿತ್ತಲ್ಲ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿದ್ರು. ಅಲ್ಲಿಂದ ನಾವಿಬ್ಬರು ಬೈಕ್ ತೊಗೊಂಡು ಹೊರಟ್ವಿ. ಎಲ್ಲಿಗೆ ಅಂತ ನೋಡ್ತಾ ಇದ್ದೀರಾ, ಹೇಳ್ತೀನಿ, ಹಾಗೆ ಇರಿ. ಸೊ ನಾವು ಅಲ್ಲೊಂದು ಕಡೆ ರೆಸ್ಟ್ ಮಾಡಿದ್ವಿ. ನಾನು ಹೇಳಲಿಲ್ವಾ ನನ್ನ ಫ್ರೆಂಡ್ಗೆ ಮೇಕಪ್ ಆರ್ಡರ್ ಸಿಕ್ಕಿದ್ದು ಅಂತ. ಇವಳಿಗೆ ಸಿಕ್ಕಿದ್ದು. ಹರ್ ನೇಮ್ ಇಸ್ ಕಾವ್ಯ. ನಾವಿಬ್ಬರು ಮೇಕಪ್ ಆರ್ಟಿಸ್ಟ್ಗಳೇ, ಒಟ್ಟಿಗೆ ಕಲ್ತಿದ್ದಿಬ್ರು. ಸೊ ಅವಳಿಗೆ ಬ್ರೈಡಲ್ ಆರ್ಡರ್ ಸಿಕ್ಕಿದ್ದು. ಆ್ಯಂಡ್ ನಾವು ಒಂದು ಕಡೆ ಅಲ್ಲಿ ಹೊಟ್ಟೆ ಸಿತಾಯಿತ್ತು ಅಂತ ಹೇಳಿ ನಾವು ಊಟ ಮಾಡೋದಕ್ಕೆ ಅಲ್ಲಿ ಹೋಗಿದ್ವಿ. ದೆನ್ ಊಟ ಎಲ್ಲ ಆದಮೇಲೆ ಕಾಫಿ ಕುಡಿದು ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಆಯಿತು. ಎಲ್ಲಿಗೆ ಅಂತ ನೋಡ್ತಾ ಇದ್ದೀರಾ, ಬೈಕಲ್ಲಿ ಹೋಗ್ತಾ ಇದ್ದಾರೆ ಅಂತ. ಸೊ ನಾವು ಹೊರಟಿದ್ದು, ಅವಳು ಇರೋದು ಮೈಸೂರಲ್ಲಿ. ಸೊ ಮೈಸೂರಿಂದ ನಾವು ಹೊರಟಿದ್ದು ಗುಂಡ್ಲುಪೇಟ್ಗೆ. ಅದು ಬೈಕ್ ಜರ್ನಿ. ಮೈಸೂರಿಂದ ಗುಂಡ್ಲುಪೇಟ್ಗೆ ಹೋಗೋ ದಾರಿಯಲ್ಲಿ ರೋಡ್ ರಿಪೇರ್ ನಡೀತಾ ಇದೆ. ಸೊ ನೀವು ಬೈಕಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಯಾಕಂತ ಹೇಳಿದ್ರೆ ನಮ್ಮ ಜೊತೆ ಒಂದು ಇನ್ಸಿಡೆಂಟ್ ಆಯಿತು. ಬಟ್ ಫಾರ್ಚುನೇಟ್ಲಿ ಯಾರಿಗೂ ಏನೂ ಆಗಲಿಲ್ಲ. ಆ ಥರ ಏನು ಮೇಜರ್ ಇನ್ಸಿಡೆಂಟ್ ಏನಲ್ಲ. ನಾವು ಎಷ್ಟೇ ಸೇಫಾಗಿ ಓಡಿಸಿದ್ರು ಬೇರೆಯವ್ರು ಹೇಗೆ ಓಡಿಸ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ. ಸೊ ಏನು ಆ ಥರ ಏನಾಗಿಲ್ಲ, ಬಟ್ ಸ್ವಲ್ಪ ಭಯ ಆಯಿತು ಅಷ್ಟೇ ನಮಗೆ. ಫೈನಲಿ ನಾವು ವೆನ್ಯೂನ ರೀಚ್ ಆದ್ವಿ. ಸೊ ನಾವು ಹೋಗೋಷ್ಟರಲ್ಲಿ ಬ್ರೈಡ್ ಎಲ್ಲ ಬಂದುಬಿಟ್ಟಿದ್ರು. ಅವ್ರದ್ದೇನೇನೋ ರಿಚುವಲ್ಸ್ ಇತ್ತಲ್ಲ, ಸೊ ಅವ್ರು ಮಾಡ್ಕೋತಾಯಿದ್ರು. ಹಾಗಾಗಿ ನಾವು ನಮ್ಮ ಟೈಮ್ಗೆ ಹೋಗಿದ್ವಿ. ಏನು ಪ್ರಾಬ್ಲಮ್ ಏನೂ ಆಗಿಲ್ಲ. ಅವ್ರು ಹೇಳಿದರು ರಿಸೆಪ್ಷನ್ಗಿನ ಮುಂಚೆ ಅವ್ರದ್ದೇನೋ ಬೇರೆ ಶಾಸ್ತ್ರ ಇತ್ತು. ಸೊ ಹಾಗಾಗಿ ಅದಕ್ಕೇ ರೆಡಿ ಮಾಡಿಬಿಡಿ, ಅದಾದಮೇಲೆ ನಮಗೆ ಟೈಮ್ ಕೊಡಲ್ಲ, ನೀವು ಹಾಗೆ ರೆಡಿ ಮಾಡಿಬಿಡಿ, ದೆನ್ ನಾವು ಬಂದು ಟಚ್ ಅಪ್ ಮಾಡಿಕೊಡಿ ಅಂತ ಹೇಳಿದರು. ಹೇರ್ ಸ್ಟೈಲು ಅದೇ ಇರಲಿ ಅಂತಲೂ ಹೇಳಿದರು. ಸೊ ಇಲ್ಲಿ ನೋಡಿ ನಾನು ವೀಡಿಯೋ ಮಾಡ್ತಾ ಇರೋದನ್ನು ನೋಡಿ ಇವರೆಲ್ಲ ಸ್ಮೈಲ್ ಮಾಡ್ತಾಯಿದ್ರು. ಆ್ಯಂಡ್ ಐ ಟು ಫೆಲ್ಟ್ ಹ್ಯಾಪಿ ಫಾರ್ ದ್ಯಾಟ್. ನಾನು ಯಾವಾಗೆಲ್ಲ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ನೋ, ಸೊ ಇವಳು ನನ್ನ ರೇಗಿಸ್ತಾ ಇದ್ಲು, ನಗ್ತಾ ಇದ್ಲು ನನ್ನನ್ನು ನೋಡಿ. ಯಾಕಂತ ಹೇಳಿದ್ರೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ. ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಅಲ್ವಾ. ಸೊ ಪ್ಲೀಸ್ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಹೀಗೆ ಇರಲಿ. ಆದಷ್ಟು ಲೈಕ್ ಮಾಡಿ ಪ್ಲೀಸ್. ನನ್ನ ಚಾನಲ್ನ ಎಷ್ಟೊಂದು 100 ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಆಗಿದ್ದಾರೆ. ಪ್ಲೀಸ್ ಲೈಕ್ ಮಾಡಿ. ಅಷ್ಟೊಂದು ಲೈಕ್ಸ್ ಬರ್ತಾಯಿಲ್ಲ. ಪ್ಲೀಸ್ ಲೈಕ್ ಮಾಡಿ, ವಾಚ್ ಮಾಡಿ. ಇದು ನಾನು ಹೇಳಿಲ್ವಾ ಲುಕ್ಕು, ಇದು ಏನು ರಿಸೆಪ್ಷನ್ಗಿಂತ ಮುಂಚೆ ರೆಡಿ ಮಾಡಿದ್ದು. ಆ್ಯಂಡ್ ದಿಸ್ ಈಸ್ ರಿಸೆಪ್ಷನ್ ಲುಕ್. ಹೇಗೆ ಬಂದಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಮೇಕಪ್ ಬಂದು ಕಾವ್ಯ ಮಾಡಿರೋದು, ಹೇರ್ ಸ್ಟೈಲ್ ಬಂದು ನಾನು ಮಾಡಿರೋದು. ನಿಮ್ಗೆ ಇಷ್ಟ ಆಗಿದೆಯಾ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮಗೇನಾದ್ರು ಈ ರೀತಿ ಬೇಕು ಅಂತ ಹೇಳಿದ್ರೆ ನನಗೆ ಕಾಮೆಂಟು ಮಾಡಿ ಹಾಗೆಯೇ. ಆ್ಯಂಡ್ ಇಲ್ಲಿ ನೋಡಿ ನನಗೆ ಹಾಲ್ ಏನೋ ಒಂಥರ ಕಲರ್ಫುಲ್ ಅನಿಸ್ತಾ ಇತ್ತು. ಹಾಗೆಯೇ ಮಧ್ಯ ನಮ್ಮದು ಮೇಕವರೆಲ್ಲ ಮಾಡಿ ಆದಮೇಲೆ ಹಾಗೆಯೇ ಕ್ಲಿಪ್ಸ್ ಬೇಕಾಗಿತ್ತಲ್ಲ, ಸೊ ಹಾಗೆಯೇ ವೀಡಿಯೋಸ್ ಮಾಡ್ಕೋತಾ ಇದ್ದೆ. ಮೇಕಪ್ ಆರ್ಟಿಸ್ಟ್ಗಳಿಗೆ ಏನು ಬೇಕು ಹೇಳಿ, ಆಲ್ಮೋಸ್ಟ್ ಅಲ್ಲಿ ನಮಗೆ ಒಳ್ಳೊಳ್ಳೆ ಫೋಟೋಸ್ ಬೇಕು, ವೀಡಿಯೋಸ್ ಬೇಕು. ಸೊ ನಾವಿಬ್ಬರು ಆ ಕೆಲಸ ಅಲ್ಲಿ ಬ್ಯುಸಿ ಇದ್ವಿ. ಆ್ಯಂಡ್ ನಾನು ಯೂಟ್ಯೂಬ್ ಇರೋದ್ರಿಂದ ಸೊ ನಾನು ಅದಕ್ಕೂ ಕ್ಲಿಪ್ಸ್ ಮಾಡ್ಕೋತಾ ಇದ್ದೆ. ಆ್ಯಂಡ್ ಬ್ರೈಡ್ ಮಾತ್ರ ಶೀ ಈಸ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದ್ಲು, ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರಿಗೆ ಆ ಹೇರ್ ಸ್ಟೈಲು, ಮೇಕಪ್ಪು ಎಲ್ಲ ಒಂದಕ್ಕೊಂದು. ಆ್ಯಂಡ್ ಶೀ ಈಸ್ ಬ್ಯೂಟಿಫುಲ್, ಅದರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಹೇಗೆ ಮೇಕಪ್ ಆದಮೇಲೆ, ಮೇಕಪ್ಗಿಂತ ಮುಂಚೆ ಎಲ್ಲ ಸೆಟ್ ಮಾಡಿ ಇಟ್ಟಿರ್ತೀವಿ. ಆ್ಯಂಡ್ ದೆನ್ ಮೇಕಪ್ ಆದಮೇಲೆ ಎಲ್ಲ ಈ ಥರ ಸ್ಪ್ರೆಡ್ ಆಗಿರುತ್ತೆ. ಯಾವುದೇ ಅದು ಮೇಕಪ್ ಮಾಡ್ತಾ ಇರುವಾಗಲೂ ಅಷ್ಟೇ ಸಿಗೋದೇ ಇಲ್ಲ ನಮ್ಮ ಕೈಗೆ. ಅಲ್ಲೇ ಇರುತ್ತೆ, ಕಣ್ಣೆದುರಿಗೆ ಇರುತ್ತೆ, ಬಟ್ ಯಾವುದು ನಮ್ಮ ಕೈಗೆ ಸಿಗೋಲ್ಲ. ನೋಡಿ ಇದು ಲೈಟಿಂಗ್ ಮುಂಚೆ ಹಾಕಿದ್ದಾಗ ಲೈಟಿಂಗ್ ಇರಲಿಲ್ಲ, ಈಗ ನೋಡಿ ಲೈಟಿಂಗ್ ಹಾಕಿದ್ದಾರೆ. ದೆನ್ ಫೈನಲಿ ನಾವು ಊಟ ಮಾಡಿಕೊಂಡು ಹೊರಟ್ವಿ. ದೆನ್ ಅಲ್ಲಿರಲಿಲ್ಲ, ನಾವು ಹೊರಗಡೆ ರೂಮ್ ತೊಗೊಂಡಿದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗು
5 ಎದ್ದು 5 ಅಷ್ಟರಲ್ಲಿ ನಾವು ಅಲ್ಲಿ ಚೌಟ್ರಿಯಲ್ಲಿ ಹೇಳಿದ್ವಿ ಅವ್ರಿಗೆ ನೀವು ಎದ್ದಿರಿ ನಾವು ಬರ್ತೀವಿ ಅಂತ ಹೇಳಿ. ಸೊ ನಾವು ಹೊರಟಿದ್ದೀವಿ 5 ಅವ್ರು ಎದ್ದೇ ಇರಲಿಲ್ಲ ಪಾಪ. ಶಾಸ್ತ್ರ ಏನೋ 3 ತನಕ ಆಯ್ತಂತೆ. ಸೊ ಎದ್ದೇ ಇರಲಿಲ್ಲ. ನಾವು ಹೋಗಿ ಅವ್ರಿಗೆ ಎದ್ದೊಳಿಸಿದ್ವಿ. ಅಷ್ಟು ಅವ್ರಿಗೇನೇನೋ ರೀಚುವಲ್ ಇತ್ತಂತೆ, ಅಷ್ಟೊತ್ತು ಟೈಮ್ ತಗೊಂಡಿದ್ದಾರೆ. ಹಾಗೆ ಇಬ್ಬರು ನಾನ್ ಬ್ರೈಡ್ಸ್ ಇದ್ದರು ಹೇರ್ ಸ್ಟೈಲ್ಗೆ. ನಾನಿಲ್ಲಿ ಒಂದು ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಇವ್ರು ಬಂದು ನಾನ್ ಬ್ರೈಡು, ಇವ್ರಿಗೆ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ ನಾನು. ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಐ ಹೋಪ್ ನಿಮಗೂ ಅಷ್ಟೇ ಇಷ್ಟ ಆಗುತ್ತೆ ಅಂತ. ಬ್ರೈಡ್ದು ಅಷ್ಟೇ, ಬ್ರೈಡ್ ಹೇರ್ ಸ್ಟೈಲ್ ಅಂತೂ ಮೇಕಪ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಅಪ್ಲೋಡ್ ಮಾಡಿದ್ದೆ ನನ್ನ ವಾಟ್ಸಪ್ಪಲ್ಲಿ. ಎಲ್ಲ ತುಂಬ ಇಷ್ಟಪಟ್ಟರು ಬ್ರೈಡ್ ಹೇರ್ ಸ್ಟೈಲ್ನ. ಆ್ಯಂಡ್ ಇವರು ನಾನ್ ಬ್ರೈಡ್ ಹೇರ್ ಸ್ಟೈಲ್ ಇದು ಮಾಡ್ತಾ ಇರೋದು ನಾನು. ಅದು ಅಷ್ಟೇ ತುಂಬ ಚೆನ್ನಾಗಿ ಬಂತು. ನಿಮ್ಗೆ ಹೇಗೆ ಇಷ್ಟ ಆಯಿತಾ ಏನು ಅಂತ ಕಾಮೆಂಟಲ್ಲಿ ತಿಳಿಸಿ. ನಾನಿಲ್ಲೆಲ್ಲ ಫಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಹೇರ್ ಆ್ಯಕ್ಸಸರೀಸ್ ಎಲ್ಲ ನಾನೇನು ಮಾಡಿದೆ, ಹೇರ್ ಆ್ಯಕ್ಸಸರೀಸ್ ಫಿಕ್ಸ್ ಮಾಡಿ ಆದಮೇಲೆ ಮರ್ತುಬಿಟ್ಟೆ ಮಾಂಗ್ಟಿಕಾ ಫಿಕ್ಸ್ ಮಾಡೋದನ್ನು. ಸೊ ಐ ಜಸ್ಟ್ ರಿಮೂವ್ಡ್ ಆ್ಯಂಡ್ ಮಾಂಗ್ಟಿಕಾ ಫಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಅವ್ರಿಗೆ. ಈಗ ನಾನು ಮಾಂಗ್ಟಿಕಾ ಫಿಕ್ಸ್ ಮಾಡ್ತಾಯಿದ್ದೀನಲ್ಲ, ಇವ್ರದ್ದು ನೈಟು ಒಂದು ಹೇರ್ ಸ್ಟೈಲ್ ಇತ್ತು, ಬಟ್ ಆ ಕ್ಲಿಪ್ಪು ಮಿಕ್ಸ್ ಆಗಿದೆ. ಈಗ ಟೋಟಲ್ ನಾನಿಲ್ಲಿ ನಿಮಗೆ ಈ ವಿಡಿಯೋಲ್ಲಿ 3 ಹೇರ್ ಸ್ಟೈಲ್ ತೋರಿಸ್ತಾ ಇದ್ದೀನಿ. ಒಂದು ಬ್ರೈಡ್ದು ರಿಸೆಪ್ಷನ್ ಲುಕ್, ಆ್ಯಂಡ್ ಬ್ರೈಡ್ದು ಮುಹೂರ್ತಮ್ ಲುಕ್, ಆ್ಯಂಡ್ ನಾನ್ ಬ್ರೈಡ್ದು ಈ ಹೇರ್ ಸ್ಟೈಲ್ ಈಗ ನೋಡ್ತಾ ಇದ್ದೀರಲ್ಲ ಇದು. ದಯವಿಟ್ಟು ತಿಳಿಸಿ ನನಗೆ ಈ 3 ಹೇರ್ ಸ್ಟೈಲಲ್ಲಿ ನಿಮ್ಗೆ ಯಾವ ಹೇರ್ ಸ್ಟೈಲ್ ತುಂಬ ಇಷ್ಟ ಆಯಿತು ಅಂತ ನಂಗೆ ಹೇಳಿ, ಆಯಿತಾ? ನಿಮ್ಗೆ ಯಾವ ಹೇರ್ ಸ್ಟೈಲ್ ಇಷ್ಟ ಆಯಿತು ಅಂತ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮೇಕಪ್ ಮಾಡೋರಿಗೆ ಮತ್ತು ಹೇರ್ ಸ್ಟೈಲ್ ಮಾಡೋರಿಗೆ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನನ್ನ ಕೆಲಸ ಫಸ್ಟ್ ಆಗಿಬಿಡಲಿ, ನಾನು ಫಸ್ಟ್ ಮಾಡಿ ಮುಗಿಸ್ಬಿಡ್ತೀನಿ, ಇಲ್ಲ ನೀನು ಮುಗಿಸ್ಬಿಡ್ತೀನಿ ಅನ್ನೋದು ಒಬ್ರಿಗೊಬ್ರು ಬಂದುಬಿಟ್ರೆ ಅದು ಏನು ಮಾಡಿದ್ರೂ ಆಗೋಲ್ಲ. ಯಾಕಂತ ಹೇಳಿದ್ರೆ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೇ ಮಾಡೋಕ್ಕಾಗೋದು. ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ನೋಡಿ ಇಲ್ಲಿ ನಾನ್ ಬ್ರೈಡ್, ಈಗ ನಾನು ಹೇರ್ ಸ್ಟೈಲ್ ಹಾಕಿದ್ನಲ್ಲ ಅವ್ರದ್ದೇ ಇದು. ಆ್ಯಂಡ್ ಸೆಪ್ಟಮ್ ಹಾಕ್ತಾಯಿದ್ವಿ. ನೋಡಿ ಹೇಗೆ ಅನಿಸ್ತು ಹೇರ್ ಸ್ಟೈಲ್, ಇಷ್ಟ ಆಯಿತಾ? ಆ್ಯಂಡ್ ಇಲ್ಲಿ ಸೆಂಟರಲ್ಲಿ ಅರೇಂಜ್ ಮಾಡಿದರು ಮುಹೂರ್ತಮ್ಗೆ. ಸೊ ಎಲ್ಲ ರೆಡಿ ಆದಮೇಲೆ ಸುಮ್ಮನೆ ಇದ್ವಿ. ಸೊ ಹಾಗಾಗಿ ಕ್ಲಿಪ್ಸ್ ತೊಗೋತಾ ಇದ್ದೆ ನಾನು. ಹೊರಗಡೆ ಬಂದು ಕೂತ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ಅಲ್ಲಿ ಮಾರ್ನಿಂಗ್ ಎದ್ವಿದ್ವಿ, ಅಲ್ಲೆಲ್ಲ ಸ್ವಲ್ಪ ಗಲಾಟೆ ಇತ್ತಲ್ವ, ಹಾಗಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಲ್ಲ ಅಲ್ಲೇ ಸ್ಪ್ರೆಡ್ ಆಗಿತ್ತು ಪ್ರಾಡಕ್ಟ್ಸ್ ಎಲ್ಲ. ಮತ್ತು ಅವರು ಇನ್ನೊಂದು ಸಲ ರಿಸೆಪ್ಷನ್ ಇತ್ತು ಅವ್ರದ್ದು ಬ್ರೈಡ್ದು. ಸೊ ಹಾಗಾಗಿ ಇನ್ನೊಂದು ಲುಕ್ ಇತ್ತು, ಅದಕ್ಕೋಸ್ಕರ ರೆಡಿ ಮಾಡಬೇಕಾಗಿತ್ತು. ಸೊ ಯಾವುದನ್ನು ನಾವು ಇಟ್ಕೊಳ್ಳಿಲ್ಲ, ಹಾಗೆ ಇರಲಿ ಎಲ್ಲ ಅಂದ್ಬಿಟ್ಟು ನೀಟಾಗಿ ಅರೇಂಜ್ ಮಾಡ್ಕೊಂಡ್ವಿ. ಬ್ರೈಡ್ ಬಂದು ಕಾವ್ಯದು ಕೊಲೀಗಂತೆ, ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ಕಾಂಟ್ಯಾಕ್ಟ್ ಅಂದರೆ ಕಾಂಟ್ಯಾಕ್ಟ್ ಮುಂಚೆ ಇರಲಿಲ್ಲ. ಸೊ ಆಮೇಲೆ ಹೇಗೋ ಕಾಂಟ್ಯಾಕ್ಟ್ ಪೇಜ್ ಇನ್ಸ್ಟಾ ಫಾಲೋ ಮಾಡಿಕೊಂಡು ಬುಕ್ ಮಾಡ್ಕೊಂಡಿದ್ರು. ಹಾಗಾಗಿ ಅವ್ರ ಕಲೀಗ್ಸ್ ಎಲ್ಲ ಇದ್ದರು. ಇದರಿಂದ ನಾವು ಹೊರಗಡೆ ಬಂದು ಕೂತ್ಕೊಂಡು ಏನೇನೋ ರಿಚುವಲ್ಸ್ ನಡೀತಾ ಇತ್ತಲ್ಲ. ಸೊ ನಮಗೂ ಟೈಮ್ ಇತ್ತು ಇನ್ನೂ, ಯಾಕಂದರೆ ಇನ್ನೊಂದು ಲುಕ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಹಾಗಾಗಿ ನಾವು ಹೊರಗಡೆ ಬಂದು ರಿಚುವಲ್ಸ್ ಎಲ್ಲ ನೋಡ್ಕೊಂಡು ಕೂತಿದ್ವಿ. ಹಾಗೆ ವೀಡಿಯೋಸ್ ಮಾಡ್ಕೋತಾ ಕಾವ್ಯ ನಗ್ತಾಯಿದ್ಲು. ವೀಡಿಯೋಸ್ ಮಾಡುವಾಗೆಲ್ಲ ಟೀಸ್ ಮಾಡ್ತಾಯಿದ್ಲು. ಆ್ಯಂಡ್ ಮಾಡು, ಏನಿಲ್ಲ ಚೆನ್ನಾಗಿ ಬರ್ತಾಯಿದೆ ವೀಡಿಯೋಸ್ ಅಂತ ಎನ್ಕರೇಜು ಮಾಡ್ತಾಯಿದ್ಲು. ಇದು ಬಂದು ಫೈನಲ್ ಲುಕ್ಕು ನೋಡಿ. ನೆಕ್ಸ್ಟ್ ರಿಸೆಪ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ಆ ಲುಕ್ಕು ಇದು. ಇದೇ ಫೈನಲ್ ಲುಕ್ ಆಗಿತ್ತು. ಇದಾದಮೇಲೆ ನಾವು ಮತ್ತೆ ಅಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ವಾಪಸ್ಸು ಹೊರಟ್ವಿ. ನೋಡಿ ಹೊರಡ್ತಾ ಇದ್ದೀನಿ. ನಾನು ಫೋನ್ ತೆಗ್ದಾಗೆಲ್ಲ ಹೇಳಲಿಲ್ವ ಅವಳು ಸ್ಮೈಲ್ ಮಾಡ್ತಾಯಿದ್ಲು ಅಂತ. ಸೊ ನಾವು ಮತ್ತೆ ಬ್ಯಾಕ್ ಟು ಮೈಸೂರು ಹೋಗ್ತಾಯಿದ್ದೀವಿ. ಅಲ್ಲಿಂದ ನಾನು ಮತ್ತೆ ಮಂಡ್ಯ ಹೋಗಬೇಕು. ಆ್ಯಕ್ಚುಲಾಗಿ ಡಿಸ್ಟೆನ್ಸು ತುಂಬ ಲಾಂಗ್ ಆಯಿತು. ಸೊ ಡ್ರೈವ್ ಮಾಡೋದು ನಾನು ಹೇಳಿಲ್ಲ, ರೋಡ್ ರಿಪೇರ್ ಬೇರೆ ಇತ್ತು ಅಂತ ಹೇಳಿ ಫುಲ್ಲು ಡಸ್ಟು ಓಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ನಾನು ಅಲ್ಲಿಂದ ಕಾವ್ಯ ಮನೆಗೆ ಹೋಗಿ ಬೈಕ್ ನಿಲ್ಲಿಸ್ಬಿಟ್ಟು ನಾನು ಈಗ ಕೊಲಂಬಿ ಏಷ್ಯಾ ಹತ್ರ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಮತ್ತೆ ಸಬರ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಬಂದರೆ ಮತ್ತೆ 15 ಮಿನಿಟ್ಸ್ ವೇಸ್ಟ್ ಆಗುತ್ತೆ. ಸೊ ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ನನ್ನ ಫೇಸಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಟಯರ್ಡ್ನೆಸ್ ನಿಮಗೆ ಗೊತ್ತಾಗ್ತಾ ಇದೆ. ಬಿಸಿಲು ಬೇರೆ ಇತ್ತು. ಆ್ಯಂಡ್ ಫೈನಲಿ ನಾನು ಬಸ್ ಹತ್ಕೊಂಡು ಮಂಡ್ಯಕ್ಕೆ ಬಂದೆ. ಬಟ್ ನನಗೆ ಸೀಟ್ ಸಿಕ್ಕಿದ್ದು ಶ್ರೀರಂಗಪಟ್ಟಣಲ್ಲಿ. ಹಾಗೆ ನಾನು ವೀಡಿಯೋ ಮಾಡಿಕೊಂಡೆ. ಎಷ್ಟು ರಶ್ ಇದ್ದಾರೆ ನೋಡಿ. ನಂಗೆ ಶ್ರೀರಂಗಪಟ್ಟಣದಲ್ಲಿ ತನಕ ಸೀಟ್ ಸಿಕ್ಕಿರಲಿಲ್ಲ. ಸೊ ನಾನು ಅದಾದಮೇಲೆ ಕೂತ್ಕೊಂಡೆ. ಆ್ಯಂಡ್ ಬಂದು ಹೇಳಿದ್ಮೇಲೆ ಡ್ಯಾಡಿಗೆ ಕಾಲ್ ಮಾಡಿದೆ, ಬರ್ತೀನಿ ಅಂತ ಹೇಳಿದ್ರು. ಸೊ
ಇದಾಗಿತ್ತು ನನ್ನ ಮೇಕಪ್ ಜರ್ನಿಯ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಲೈಕ್ ಪ್ಲೀಸ್ ಲೈಕ್